ತಾವೆಲ್ಲ ಕೃಷ್ಣ ಭಕ್ತರು ತಮ್ಮ ಪರ್ಯಾಯಕ್ಕೆ ಬಂದು ತಮ್ಮಿಂದ ಆಗುವ ಸೇವೆಯನ್ನು ಕೃಷ್ಣನಿಗೆ ನಡೆಸಿ ಆ ಕೃಷ್ಣ ವಿಠಲ ಮುಖ್ಯ ಪ್ರಾಣರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅದರ ಜೊತೆ ಧರ್ಮ ಜಾಗೃತಿ ಆಗಬೇಕು, ಭಗವಂತನ ಪ್ರಜ್ಞೆ ಉಂಟಾಗಬೇಕು. ಆ ರೀತಿ ಉಂಟಾದಾಗ ಮಾತ್ರ ಅಧರ್ಮ ಕಮ್ಮಿ ಆಗೋದು. ಇವತ್ತು ನಮ್ಮ ಕಾರ್ಕಳ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಉಡುಪಿಯ ಪೀಠಾಧಿಪತಿಗಳಾದಂಥ ಶಿರೂರು ಮಠದ ಪೀಠಾಧಿಪತಿಗಳಾದಂಥ ಶ್ರೀ ಶ್ರೀ ವೇದವರ್ಧನ ತೀರ್ಥರವರು ನಮ್ಮ ಕಾರ್ಕಳದ ಅನಂತೇಶ್ವರ ದೇವಸ್ಥಾನಕ್ಕೆ ಚಿತ್ತೈಸಲಿದ್ದಾರೆ. ನಮ್ಮ ಕಾರ್ಕಳದ ಸಂಪ್ರದಾಯದಂತೆ ಪರ್ಯಾಯಕ್ಕೆ ಕೂತ್ಕೊಳ್ಳುವಂತಹ ಯಾವ ಪೀಠಾಧಿಪತಿಗಳಿದ್ದಾರೆ ಅವರನ್ನು ಕಾರ್ಕಳಕ್ಕೆ ನಮ್ಮ ಕಾರ್ಕಳದ ಎಲ್ಲ ವಿಪ್ರ ಬಂಧುಗಳು ಬಂದು ಅವರನ್ನು ಕರೆದು ಗೌರವಿಸಿ ನಮ್ಮ ಸಂಪ್ರದಾಯದಂತೆ ನಮ್ಮ ಕಾರ್ಕಳಕ್ಕೆ ಸಂಬಂಧಪಟ್ಟಂತಹ ಕಾರ್ಕಳ ತಾಲೂಕು ಬ್ರಾಹ್ಮಣ ಸಂಘ, ಕಾರ್ಕಳ ಶಿವಳ್ಳಿ ಬ್ರಾಹ್ಮಣ ಪರಿಷತ್, ಕಾರ್ಕಳ ಯುವ ಬ್ರಾಹ್ಮಣ ಪರಿಷತ್ ಇವರ ನೇತೃತ್ವದಲ್ಲಿ ಎಲ್ಲರ ವಿಪ್ರ ಬಂಧುಗಳು ಒಟ್ಟುಗೂಡಿ ಶ್ರೀಗಳವರನ್ನು ಒಂದು ಗೌರವಿಸಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ಅವರನ್ನು 2:30 ಗಂಟೆಗೆ ಬರಲಿಕ್ಕಿದ್ದಾರೆ. ಬಂದು ನಮ್ಮೆಲ್ಲರನ್ನು ಹರೈಸಿ ನಾವೆಲ್ಲರೂ ಅವರನ್ನು ಗೌರವಿಸಿ ಅವರನ್ನು ಸರ್ವಜ್ಞ ಪೀಠಕ್ಕೆ ಕೂತ್ಕೊಳ್ಳಿಸುವಲ್ಲಿಗೆ ನಾವು ವಿದಾಯ ಕೊಡಬೇಕಂತ ಹೇಳಿ ನಾವೆಲ್ಲ ನಮ್ಮ ಬ್ರಾಹ್ಮಣರು ಸೇರಿ ಈ ಒಂದು ಮೂಲಕ ನಿಮ್ಮ ಎಲ್ಲರಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಹಾಗೂ ನಮ್ಮ ಈ ಒಂದು NP ನ್ಯೂಸಿನ ವಾಸುದೇವ ಭಟ್ ಕೂಡ ನಮ್ಮೊಂದಿಗೆ ಪೂರ್ಣ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಕಾರ್ಕಳದ ವಿಪ್ರ ಬಂಧುಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನೀವು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಪುನರಪಿ ಎಲ್ಲರ ಹತ್ರ ಸ್ವಾಗತಿಸುತ್ತಾ ಎಲ್ಲರನ್ನು ಅಭಿನಂದಿಸ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ನಾವು ಇವತ್ತು ಕಾರ್ಕಳದ ಅನಂತ ಪದ್ಮನಾಭನ ದಿವ್ಯ ಸನ್ನಿಧಾನದಲ್ಲಿ ಎಲ್ಲ ಸೇರಿದ್ದೇವೆ. ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಇಲ್ಲಿ ವಾತಾವರಣ ಇದೆ. ಕಾರಣ ಇಷ್ಟೇ, ಇನ್ನು ನಾಡಿದ್ದು ನಡೆಯತಕ್ಕಂತಹ ಏನು ಉಡುಪಿ ಶ್ರೀ ಕೃಷ್ಣ ಮಠದ ಪರ್ಯಾಯೋತ್ಸವ ಇದೆ, ಪರ್ಯಾಯೋತ್ಸವದಲ್ಲಿ ವಿಶೇಷವಾಗಿ ಶಿರೂರು ಶ್ರೀಗಳು ಸರ್ವಜ್ಞ ಪೀಠವನ್ನು ಏರಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ 2 ವರ್ಷಗಳ ಕಾಲ
ಉಡುಪಿ ಶ್ರೀ ಕೃಷ್ಣನ ಆರಾಧನೆಯನ್ನು 14 ರೀತಿಯ ವಿವಿಧ ಬಗೆಯ ಪೂಜೆಯ ಸೇವೆಯನ್ನು ಕೈಗೊಳ್ಳಲಿದ್ದಾರೆ. ಆ ಪ್ರಯುಕ್ತ ಅದರ ಮುಂಚೆ ಎಲ್ಲ ಒಮ್ಮೆ ದೇಶದ ಬೇರೆ ಬೇರೆ ಕಡೆ ಪರ್ಯಟನೆಯನ್ನು ಮಾಡಿ ಈಗ ಪುರಪ್ರವೇಶ ಮಾಡಿ ಊರಿನಲ್ಲಿ ಇರತಕ್ಕಂತಹ ಎಲ್ಲ ಮಠ ಮಂದಿರಗಳಿಗೆ ಎಲ್ಲ ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆದು ತನ್ಮೂಲಕ ದೇವರ ಅನುಗ್ರಹವನ್ನು ಸಂಪಾದಿಸಿ ನಾಡದಿನ ಏನು ಆ ಪರ್ಯಾಯೋತ್ಸವ ಇದೆ ಅದು ನಿರ್ವಿಘ್ನವಾಗಿ ದೇವರ ಅನುಗ್ರಹದಿಂದ ನಡೆಯಲೆಂದು ಅವರು ಕೂಡ ಬೇಡ್ತಾ, ಅದೇ ರೀತಿಯಲ್ಲಿ ಎಲ್ಲ ಭಕ್ತ ಜನರಿಗೂ ಕೂಡ ಬೇರೆ ಬೇರೆ ಊರಿನಲ್ಲಿರುವಂತಹ ಎಲ್ಲ ಭಕ್ತ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಲಿಕ್ಕೋಸ್ಕರ ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ವಿಶೇಷವಾಗಿ ಉಡುಪಿಗೂ ಕಾರ್ಕಳಕ್ಕೂ ಕೂಡ ವಿಶೇಷವಾದ ಸಂಬಂಧ ಇದೆ. ಈ ಪರ್ಯಾಯ ಪದ್ಧತಿ 2 ವರ್ಷಗಳ ಪರ್ಯಾಯ ಪದ್ಧತಿಯನ್ನು ಉಡುಪಿಯಲ್ಲಿ ಆಚರಣೆಗೆ ತಂದವರು ವಿಶೇಷವಾಗಿ ವಾದಿರಾಜ ತೀರ್ಥ ಸಾರ್ವಭೌಮರು. ಅದಕ್ಕಿಂತ ಮುಂಚೆ 2 ತಿಂಗಳಿದ್ದಂತಹ ಪರ್ಯಾಯ ಪೂಜಾ ಪದ್ಧತಿ ವಾದಿರಾಜರ ನಂತರ 2 ವರ್ಷಗಳಿಗೆ ಬದಲಾಯಿತು ಅಂತ ನಾವೆಲ್ಲ ಇತಿಹಾಸದಲ್ಲಿ ಕೇಳುತ್ತೇವೆ. ಅಂತಹ ವಾದಿರಾಜ ಗುರು ಸಾರ್ವಭೌಮರ ತಾಯಿಯ ಮನೆ ಕಾರ್ಕಳದ ರೆಂಜಾಳ ವಾದಿರಾಜ ಗುರು ಸಾರ್ವಭೌಮರ ತಾಯಿಯ ಮನೆ ಆಗಿದೆ. ವಿಶೇಷವಾಗಿ ಅನಂತ ಪದ್ಮನಾಭ ದೇವಳದ ಒಂದು ನಿರ್ಮಾಣದಲ್ಲಿಯೂ ಕೂಡ ವಾದಿರಾಜ ಗುರುಗಳ ಪೂರ್ಣಾನುಗ್ರಹ ಇದೆ ಅಂತ ನಾವು ಇತಿಹಾಸದಿಂದ ಕೇಳುತ್ತೇವೆ. ಇಲ್ಲಿಯ ಭೈರವರಸ್ಸು ಏನಿದ್ದಾನೆ ಅವನ ಕಾಲದಲ್ಲಿ ಈ ದೇವಳದ ನಿರ್ಮಾಣ ಆಯಿತು. ದೇವರು ಅತ್ಯಂತ ಪ್ರಾಚೀನವಾದರೂ ಕೂಡ ಇಲ್ಲಿಂದ 15 ಕಿಲೋಮೀಟರ್ ದೂರದ ನೆಲ್ಲಿಕಾರಿನ ಹರಿಯಪ್ಪನ ಕೆರೆಯಿಂದ ವಾದಿರಾಜ ಗುರು ಸಾರ್ವಭೌಮರ ಅಪ್ಪಣೆಯೊಂದಿಗೆ ಆ ರಾಜ ಇಲ್ಲಿ ತಂದು ಅದನ್ನು ಪ್ರತಿಷ್ಠಾಪನೆ ಮಾಡಿದ. ಪದ್ಮನಾಭ, ದಾಮೋದರ, ಸಂಕರ್ಷಣ, ವಾಸುದೇವ ಎಂಬ ಅಭೂತಪೂರ್ವವಾದಂತಹ ವಿಗ್ರಹಗಳನ್ನು ನಾವಿಲ್ಲಿ ಕಾಣುತ್ತೇವೆ. ವಿಶೇಷವಾಗಿ ಪದ್ಮನಾಭ ದೇವರು ನಾವು ಎಲ್ಲ ಕಡೆಯೂ ಕೂಡ ಕರ್ನಾಟಕದಲ್ಲಿ ರಂಗನಾಥನನ್ನು ಕಂಡರೂ ಕೂಡ ಪದ್ಮನಾಭನ ದೇವಸ್ಥಾನವನ್ನು ನಾವು ಇಲ್ಲಿ ಮಾತ್ರ ಕಾಣುತ್ತೇವೆ. ಅದೇ ರೀತಿಯಲ್ಲಿ ಕೇರಳದ ತ್ರಿವೇಂದ್ರಂ, ತಿರುವನಂತಪುರ ಮತ್ತು ತಮಿಳುನಾಡಿನ ತಿರುವಟ್ಟಾರ್ನಲ್ಲಿ ಪದ್ಮನಾಭನನ್ನು ಕಂಡರೂ ಕೂಡ ಅಲ್ಲಿ ಎಲ್ಲ ಕಡು ಶರ್ಕರ ವಿಗ್ರಹವನ್ನು ನಾವು ಕಾಣುತ್ತೇವೆ. ಆದರೆ ಇಲ್ಲಿ ವಿಶೇಷವಾಗಿ ಶಾಲಗ್ರಾಮ ಶಿಲೆಯಲ್ಲಿ ಪದ್ಮನಾಭ, ಶ್ರೀದೇವಿ, ಭೂದೇವಿ ಹಾಗೂ ಚತುರ್ಮುಖ ಬ್ರಹ್ಮ, 7 ಹೆಡೆಯ ಶೇಷ ಮತ್ತು ಪದ್ಮನಾಭನು ಕೂಡ ಸರ್ವಾಲಂಕಾರ ಭೂಷಿತನಾಗಿ ಶ್ರೀವತ್ಸ, ಕೌಸ್ತುಭ, ಮುಕ್ತಾಹಾರ, ಕಂಠೀಸರ, ಕೇಯೂರ, ಅಂಗದ, ಕಂಕಣ, ಕಿಂಕಿಣಿ, ಮಂಜೀರ, ರಶನ, ಪೀತಾಂಬರ, ನಾಗಮುದ್ರಿಕೆ ಹೀಗೆ ವಿವಿಧ ಅಲಂಕಾರಗಳಿಂದ ಸರ್ವಾಲಂಕಾರ ಭೂಷಿತನಾಗಿ ಮೂಲ ವಿಗ್ರಹದಲ್ಲೇ ಪವಡಿಸಿರುವಂಥದ್ದು ಅತ್ಯಂತ ವಿಶೇಷವಾದ ಸಂಗತಿಯಾಗಿದೆ. ಅಷ್ಟೇ ಅಲ್ಲದೆ ಪದ್ಮನಾಭ ಅಂತ ನಾವು 2 ರೀತಿಯಲ್ಲಿ ಕರೀತೇವೆ. ನಾಭಿಯಲ್ಲಿ ಪದ್ಮ ಬಂದು ಅದರಲ್ಲಿ ಚತುರ್ಮುಖ ಬ್ರಹ್ಮ ತಪಸ್ಸಿಗೆ ಕೂತ್ಕೊಂಡ್ರೆ ಪದ್ಮನಾಭ ಅಂತ. ಇದನ್ನು ನಾವು ಕೇರಳ, ತಿರುವನಂತಪುರ ಹಾಗೂ ತಮಿಳುನಾಡಿನ ತಿರುವಟ್ಟಾರ್ನಲ್ಲಿ ಕಾಣುತ್ತೇವೆ. ಆದರೆ ಈ ಪದ್ಮನಾಭನಲ್ಲಿ ಒಂದು ವೈಶಿಷ್ಟ್ಯ ಇದೆ. ಆ ದೇವರು ಶಂಖಚಕ್ರ ಗದಾ ಪದ್ಮಗಳನ್ನು ಕ್ರಮವಾಗಿ ಧಾರಣೆ ಮಾಡಿದ್ರು. ಈ ಪದ್ಮನಾಭ ಮಾತ್ರ ಪದ್ಮಚಕ್ರ ಗದಾ ಶಂಖ ಎಂಬ ರೀತಿಯಲ್ಲಿ ತನ್ನ 4 ಕೈಗಳಿಂದ ಧಾರಣೆ ಮಾಡಿರುವಂಥದ್ದು ಅತ್ಯಂತ ವಿಶೇಷವಾಗಿರುವಂಥದ್ದು. ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳಲ್ಲಿ ಉಲ್ಲೇಖಿತಗೊಂಡಿರುವ ಪಾಂಚರಾತ್ರಾಗಮದಲ್ಲಿ ಉಲ್ಲೇಖಿತಗೊಂಡಿರುವಂತಹ ಏನು ಪದ್ಮನಾಭನ ಲಕ್ಷಣ ಇದೆ, ಆ ಲಕ್ಷಣವೂ ಕೂಡ ಈ ಕಾರ್ಕಳದ ಪದ್ಮನಾಭನಲ್ಲಿ ಇರುವುದು ವಿಶೇಷ. ವಾದಿರಾಜ ಗುರು ಸಾರ್ವಭೌಮರು ವಿಶೇಷವಾಗಿ ರಮೇಶ ಸ್ತುತಿ, ಪದ್ಮನಾಭ ಸ್ತುತಿ ಮತ್ತು ಚತುರ್ವಿಂಶತಿ ಮೂರ್ತಿಭೇದ ಸ್ತೋತ್ರ ಅಂತ ಸ್ತೋತ್ರದ ರಚನೆಯನ್ನು ಇಲ್ಲೇ ಮಾಡಿದ್ದಾರೆ ಅಂತ ಇರುವಂಥದ್ದು. ಅಂತಹ ವಾದಿರಾಜ ಗುರು ಸಾರ್ವಭೌಮರ ಒಂದು ಅನುಗ್ರಹದಿಂದ ಆರಂಭವಾದದ್ದು 2 ವರ್ಷದ ಪರ್ಯಾಯ ಪದ್ಧತಿ. ಅದೇ ರೀತಿಯಲ್ಲಿ ಅದು ಮುಂದುವರಿದುಕೊಂಡು ಬರ್ತಾ ಇದೆ. ಈಗ ಏನು ಶಿರೂರು ಸ್ವಾಮಿಗಳು ವೇದವರ್ಧನ ತೀರ್ಥರು ನಾಡ್ದು ಸರ್ವಜ್ಞ ಪೀಠವನ್ನು ಏರ್ಲಿಕ್ಕಿದ್ದಾರೆ. ಪ್ರತಿ ವರ್ಷದ ಸಂಪ್ರದಾಯದಂತೆ 2 ವರ್ಷಕ್ಕೊಮ್ಮೆ ಯಾರು ಸರ್ವಜ್ಞ ಪೀಠವನ್ನು ಏರ್ತಾರೋ ಅವರು ಒಮ್ಮೆ ಕಾರ್ಕಳಕ್ಕೂ ಕೂಡ ಬಂದು ದೇವರ ದರ್ಶನವನ್ನು ಗೈದು ಎಲ್ಲ ಭಕ್ತರಿಗೂ ಕೂಡ ಅವರು ಕೂಡ ಅನುಗ್ರಹವನ್ನು ಮಾಡುವಂತಹ ಸಂಪ್ರದಾಯ ಇಲ್ಲಿ ಇದೆ. ಅದೇ ರೀತಿಯಲ್ಲಿ ಇವತ್ತು ಶಿರೂರು ಸ್ವಾಮಿಗಳು ಬರ್ತಾ ಇದ್ದಾರೆ. ವಿಠ್ಠಲ ತಮ್ಮ ಪಟ್ಟದ ದೇವರಾದಂತಹ ವಿಠ್ಠಲನೊಟ್ಟಿಗೆ ಬಂದು ನಮ್ಮೆಲ್ಲ ಕಾರ್ಕಳದ ಜನತೆಯನ್ನು ಅನುಗ್ರಹಿಸಲಿಕ್ಕಿದ್ದಾರೆ. ವಿಶೇಷವಾಗಿ ಕಾರ್ಕಳದ ಜನತೆಯ ಮೇಲೆ ಅವರ ಅನುಗ್ರಹ ಹಾಗೆ ಇರಲಿ, ಭಗವಂತನ ಪೂರ್ಣಾನುಗ್ರಹ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಅನಂತ ಪದ್ಮನಾಭನಲ್ಲಿಯೂ ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಅನಂತ ದೇವೇಶ, ಅನಂತ ಫಲದಾಯಕ, ಅನಂತ ದುಃಖನಾಶಾಯ, ಅನಂತಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ, ಹರಯೇ ಪರಮಾತ್ಮನೆ, ಪ್ರಣತಃ ಕ್ಲೇಶನಾಶಾಯ, ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ, ಅಜಡಂ ವಿಬಲಂ ಸದಾ, ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಪುರಾತನವಾಗಿರತಕ್ಕಂತಹ ಅನಂತ ಪದ್ಮನಾಭ ದೇವರ ಸನ್ನಿಧಿ ಕಾರ್ಕಳ. ಇಲ್ಲಿ ನಮ್ಮ ಶ್ರೀಮದಾಚಾರ್ಯರ ಕರಾರ್ಚಿತ ಕೃಷ್ಣನ ಸೇವೆ ಮಾಡಿರತಕ್ಕಂತಹ ಭಾವಿ ಸಮೀರದೆಂದೆನಿಪಂತಹ
ವಾದಿರಾಜ ತೀರ್ಥರು ಬಂದು ಬೇಕಾದ ರೀತಿಯಲ್ಲಿ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ವೈಷ್ಣವರಿಗೋಸ್ಕರವಾಗಿ ಪೂಜೆಗೆ ಅನುಮಾಡಿಕೊಟ್ಟಂತಹ ದಿವ್ಯವಾದಂತಹ ಏಕಶಿಲಾ ವಿಗ್ರಹ, ಅತ್ಯಂತ ಶ್ರೇಷ್ಠವಾದಂತಹ ಸುಂದರವಾದಂತಹ ಕಲಾತ್ಮಕವಾದ ಸಾನ್ನಿಧ್ಯವಾಗಿರತಕ್ಕಂತಹ ಸನ್ನಿಧಾನದಲ್ಲಿ ಪ್ರತಿ ಪರ್ಯಾಯ ಶ್ರೀಗಳು ಕಾರ್ಕಳಕ್ಕೆ ಬಂದು ಈ ದೇವರ ಸನ್ನಿಧಿಯಲ್ಲಿ ನಮ್ಮಿಂದ ಆಗಿರತಕ್ಕಂಥ ಗುರುಕಾಣಿಗಳನ್ನು ಸ್ವೀಕರಿಸಿ ಎಲ್ಲರಿಗೂ ಆಶೀರ್ವದಿಸಿ ದೇವತಾ ಅನುಗ್ರಹದೊಂದಿಗೆ ಮುಂದಕ್ಕೆ ಪೀಠಾರೋಹಣ ಮಾಡಿ 2 ವರ್ಷ ಪರ್ಯಾಯವನ್ನು ಸಾಂಗವಾಗಿ ನಡೆದಂಥ ಒಂದು ಪದ್ಧತಿ. ಈ ವರ್ಷ ಅತ್ಯಂತ ಕಿರಿಯರಾಗಿರತಕ್ಕಂತಹ ವೇದವರ್ಧನ ಶ್ರೀಪಾದರು ಆಗಮಿಸಲಿದ್ದಾರೆ. ಕಾರ್ಕಳದ ಎಲ್ಲ ಜನತೆ ಸೇರಿ ಅವರನ್ನು ಆದರಪೂರ್ವವಾಗಿ ಇಲ್ಲಿ ಗೌರವಪೂರ್ವವಾಗಿ ಕರೆಸಿ ಬಂದು ಭಗವಂತನಿಗೆ ಅವರ ಮುಖಾಂತರವಾಗಿ ಆರತಿಯನ್ನು ಅರ್ಪಿಸಿ ನಮ್ಮೆಲ್ಲರ ಭಕ್ತಿಪೂರ್ವವಾಗಿ ಚಿಕ್ಕ ಕಿರುಕಾಳಿಯನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಉತ್ತಮವಾಗಿ ರೀತಿಯಲ್ಲಿ ಸಾಂಗವಾಗಿ ಅವರ ಪರ್ಯಾಯ ನಡೆವೇರಿ ಎಂಬಂತಾಗಿ ಎಲ್ಲರೂ ಸೇರಿ ಈ ಒಂದು ಸಂದರ್ಭದಲ್ಲಿ ನಿರೀಕ್ಷಿಸುತ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣ.
प्रिय मेधा स्वाचाता ಆಸನ ಆಸನ ದನ್ನಿ ಆಸನ ಪ್ರಿಯ ಸಾಧಕಂ ಹೀಗೆ ಬನ್ನಿ ಆ ಕಂಬನ ಒಳಗೆ ಆ ಸಾರಣ ಮೇಲೆ ದಯವಿಟ್ಟು ಲೈನ್ ಮಾಡಿ ಇಲ್ಲಿ ಬೇಗ ತುಂಬೋಲೆ ಬೇಗ ಬೇಗ ಬೋಲೆ ಬೇಗ ಬೇಗ ತುಂಬೋಲೆ
ಭಲೆ 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 ಅಣ್ಣ ಮಕ್ಕ ಮನೆ ಸೆರಂಗ್ ಬತ್ತಲೆ ಸೆರಂಗ್ ವೇಲ್ ಕೈ ಅಗೆಲ ಬಂದ್ರೆ ಮನೆ ಮನೆ ಅಣ್ಣ ಬಂದ ಅಣ್ಣ ವಿದ್ಯೆಯ ಬಂದ್ರೆ ಬೇಗ ಗೆದ್ದೊಳ್ಳೆ ಬೇಗ ಬೇಗ ಗೆದ್ದೊಳ್ಳ ಬೇಗ ಬೇಗ ತುಂಬೋಲೆ ಗೆದ್ದೊಳ್ಳ ಬೇಗ ಬೇಗ ತುಂಬೋಲೆ ತುಂಬಲೆ ಬೇಗ ಬೇಗ ರಾಮಣ್ಣ ಅಣ್ಣ ಬನ್ನಿ 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 ದಾರಿ ಬಿಡಿ ಸೆಕೆ ಕಮ್ಮಿ ಮಾಡಿ ಅಣ್ಣ ಅಣ್ಣ ಬಾಲೆ ಬಾಲೆ ಏನು ರೆಡಿ ಎರಡು ತಿಂಗಳಿಗಾನದೆ ಹಾಂ ಡೈರೆಕ್ಟ್ ಅದೇ ನಮ್ಮ ಬನ್ನಿ ಅವೇ ಹಾಂ ಹೌದಾ ಹಿಂಗಿದೆ ಆಯ್ತು ಎರಡು ವರ್ಷ ಎಷ್ಟು ಬೇಕಾದ್ರೂ ಸೇವೆ ಮಾಡ್ಬೋದು ಬಲೆ ಅಣ್ಣ ಏನು ಮಂತ್ರಾಕ್ಷರ ನಿಂತು ರಾವಣ ಬಲೆ ಬಲೆ ಸದಾಶಿವಣ್ಣ ಬಲೆ ಸದಾಶಿವಣ್ಣ ಸದಾಶಿವಣ್ಣ ಆಗಲ್ಲ 2 ವರ್ಷ ಅಲ್ಲ ಬಲೆ ರಾಮಣ್ಣ ನಿಮ್ಮಳ ಬೇಗ ಬೇಗ ತುಂಬೋಯಿ ಬೇಗ ಬೇಗ ತುಂಬೋಯಿ ನೀವು ನಮ್ಮ ಮನೆ ಅಂತ ಹೇಳಿದ್ರೆ ಮೋಸವಾಗಿ ಬಲೆ 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 ಹಿರಿಯ ಗೆದ್ದೊಳ್ಳ ತುಂಬೋಲೆ ಬೇಗ ಬೇಗ ತುಂಬೋಲೆ ಶಂಕರಣ್ಣ ಶಂಕರಣ್ಣ ಬೇಗ ಬನ್ನಿ ಬೇಗ ಬನ್ನಿ ಸರಿ ಹೌದು 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 ಬಾಲೆ ಬಾಲೆ ಸರಿ ಬಲೆ ಬನ್ನಿ ಉದಾರ್ ರಾಮ್ ಉದಾರ್ ಸುಮೇಯ 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 ಆನ ಬಲೆ ದೊಡ್ಡ ಬಲೆ 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 ಹಿಡು ಬಲೆ 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 ತುಂಬಲೆ ಗೆದ್ದೊಳ್ಳ ಬಲೆ ತುಂಬಲೆ
ಬಲೆ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಲವಣ್ಣ ನಾವು 2 ವರ್ಷ ಪರ್ಯಾಯ ಬಂದ ಸೇವೆ ಬಂದ ಅವಕಾಶ ಎಲ್ಲ ಗಟ್ಟಿ ಹೇಳಿ. ಶಿರೂರು ಪರ್ಯಾಯ ನಮ್ಮ ಪರ್ಯಾಯ, ಶಿರೂರು ಪರ್ಯಾಯ ಶಿರೂರು ಪರ್ಯಾಯ. ರಾಜ್ಯ ಬಲೆ ದುಂಬಲೆ ಮಂತ್ರ ಶ್ರೇಷ್ಠ ಅದು ಎಲ್ಲ ಬರ್ಬೋದು ಎಲ್ಲ ಶನಿವಾರ ಇಲ್ಲಿ ವರ್ಕ್ ಮಾಡ್ಕೊಳ್ಳೋ ವ್ಯವಸ್ಥೆ ಉಂಟು. 2 ಗಂಟೆ ಹೋಗ್ಮ ಅಂಡ್ ಸಮಯ ಐತಿ ದುಂಬಲೆ ಬಗ್ಗೆ ತೆಗೆದೊಳ್ರಿ ಎಂತ ತೆಗೆದೊಳ್ಳೆ ಎಂತ ತೆಗೆದೊಳ್ಳೆ ಎಂತ ತೆಗೆದೊಳ್ಳೆ ಗೋವಿಂದ 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 ಬಗ್ಗೆ ಗೋವಿಂದ ಕೆದನಕಲ್ ತುಂಬೋಲೆ ಬೇಗ ಬೇಗ ತುಂಬೋಲೆ ತುಂಬೋಲೆ ಬೇಗ ಬೇಗ ತುಂಬೋಲೆ ಲೈನಾಗಿ ಬನ್ನಿ. ಮಂತ್ರಾಕ್ಷರ ಆಯ್ತಲ್ಲಿ ಗಾಡಿ ಗಾಡಿ ಬಲ್ಲೆ ತುಮ್ ಕೆದನಕಲ್ ತುಂಬೋಲೆ ಬೇಗ ಬೇಗ ತುಂಬೋಲೆ ಆಯ್ತಾ ಆಯ್ತಾ ಲೈನಾಗಿ ಬನ್ನಿ. ಒಂದು ಲೈನಾಗಿ ಬೇಗ ಬೇಗ ಬಲೆ ಬೇಗ ಬೇಗ ಬಲೆ ಮಾಡ್ಬಳ್ಳಿ ಆಚಾರ ಆಚಾರ ಆಯ್ತಾ ಆಯ್ತಾ ಎಲ್ಲರೂ ಹೇಳಿ. ಶಿರೂರು ಪರ್ಯಾಯ ನಮ್ಮ ಪರ್ಯಾಯ, ಶಿರೂರು ಪರ್ಯಾಯ ನಮ್ಮ ಪರ್ಯಾಯ, ಶಿರೂರು ಪರ್ಯಾಯ ನಮ್ಮ ಪರ್ಯಾಯ. ತಾವೆಲ್ಲ ಕೃಷ್ಣ ಭಕ್ತರು ತಮ್ಮ ಪರ್ಯಾಯಕ್ಕೆ ಬಂದು ತಮ್ಮಿಂದ ಆಗೋ ಸೇವೆಯನ್ನು ಕೃಷ್ಣನಿಗೆ ನಡೆಸಿ ಆ ಕೃಷ್ಣವಿಠಲ ಮುಖ್ಯ ಪ್ರಾಣರ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ಅದರ ಜೊತೆ ಧರ್ಮ ಜಾಗೃತಿ ಆಗಬೇಕು, ಭಗವಂತನ ಪ್ರಜ್ಞೆ ಉಂಟಾಗಬೇಕು. ಆ ರೀತಿ ಉಂಟಾದಾಗ ಮಾತ್ರ ಅಧರ್ಮ ಕಮ್ಮಿ ಆಗುವುದು. ಹಾಗಾಗಿ ಪ್ರಜ್ಞೆ ಉಂಟಾಗಬೇಕು ಅಂತ ಹೇಳಿದರೆ ಅಲ್ಲಿಗೆ ಬಂದು ಸೇವೆ ಮಾಡಬೇಕು. ಆಗ 10 ದಿವಸ ದೇವಸ್ಥಾನದಲ್ಲಿದ್ದಾಗ ಪ್ರತಿಯೊಂದು ಕ್ಷಣ ದೇವರ ನೆನಪಿರ್ತದೆ. ಇಲ್ಲಂತಿದ್ದರೆ ದೇವರ ಆರಾಧನೆನೇ ಇಲ್ಲ ಅಂತಾಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಕೃಷ್ಣನ ಸೇವೆ ಮಾಡಿ ಕೃಷ್ಣವಿಠಲ ಮುಖ್ಯ ಪ್ರಾಣರ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ಹೇಳುತ್ತಾ, ನಿಮ್ಮ ಪರ್ಯಾಯನ್ನು ಸುಧಾರಿಸಿಕೊಡ್ಬೇಕು ಅಂತ ಹೇಳುತ್ತಾ ಶ್ರೀಕೃಷ್ಣ ಅರ್ಪಣೆ ವಸ್ತು.